ಏನಿಲ್ಲ ಅಂತಂದ್ರೂನು ಒಂದ್ 10 ವರ್ಷ ಪ್ರತಿ ವರ್ಷನೂ ಕೂಡ ತಂದು ಕೊಡ್ತಾರೆ. ಕೃಷ್ಣಾಷ್ಟಮಿ ವ್ಯಾಲೆಂಟೈನ್ಸ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ, ಗಂಟೆ ಸುಮಾರು 11 ಆಗ್ತಾ ಇತ್ತು. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಮೊಟ್ಟೆ ಸಾರು ಮಾಡುವ ಊಟಕ್ಕೆ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೀನಿ. ಮಸಾಲೆನ ಬೆಳಿಗ್ಗೆನೆ ರುಬ್ಬಿದ್ದೆ. ಇವತ್ತು ಕರೆಂಟ್ ಇರೋದಿಲ್ಲ ಅಂತ ಪೇಪರ್ ಅಲ್ಲೂ ಕೂಡ ಕೊಟ್ಟಿದ್ರು. ಬೆಳಿಗ್ಗೆ 10 ಗಂಟೆಗೆ ಕರೆಂಟ್ ಅನ್ನ ತೆಗೆದ್ರೆ ಸಂಜೆ 4 ಗಂಟೆಗೆ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಮಸಾಲೆನ ಬೆಳಿಗ್ಗೆ 9 ಗಂಟೆಗೆ ರುಬ್ಬಿಟ್ಟಿದ್ದೆ. ಇವಾಗ ನಾನು ಬೇಗನೆ ಮೊಟ್ಟೆ ಸಾರು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕಿದೀನಿ ಪಾತ್ರೆನಲ್ಲಿ. ಹಾಗೆ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕುವ, ಒಂಥರ ಟೇಸ್ಟ್ ಅಂತ ಅನ್ಸತ್ತೆ ಅಂತ ಚಿಕನ್ ಮಸಾಲ ಸ್ವಲ್ಪ ತೆಕ್ಕೊಂಡಿದೀನಿ. ನನ್ಗೆ ಮೊಟ್ಟೆ ಸಾರನ್ನ ಎಷ್ಟೇ ಟೇಸ್ಟಿಯಾಗಿ ಮಾಡಿದ್ರುನು ಹೇಳ್ಕೊಳ್ಳುವಷ್ಟು ಇಷ್ಟ ಆಗೋದಿಲ್ಲ ಮೊಟ್ಟೆ ಸಾರು. ನಮ್ಮನೆಯವರಿಗೆ ಇಷ್ಟ ಆಗತ್ತೆ ಮೊಟ್ಟೆ ಸಾರೆಲ್ಲಾನು. ನನ್ಗೆ ಈ ಫಿಶು ಮತ್ತೆ ಚಿಕನ್ ಎಲ್ಲ ಇಷ್ಟ ಆಗತ್ತೆ. ಮೊಟ್ಟೆ ಸಾರಲ್ಲಿ ಮೊಟ್ಟೆ ಒಂದ್ ತಿನ್ಬಹುದು ಅಷ್ಟೇನೆ. ನಾನು ಹಾಗೆ ಒಡ್ದ್ ಹಾಕ್ಬಿಟ್ಟು ಮಾಡುವ ಅಂತ ಅನ್ಕೊಂಡೆ ಮೊಟ್ಟೆ ಸಾರನ್ನ. ನಮ್ಮನೆಯವರು ಬೇಯಿಸಿ ಹಾಕು ಇವತ್ತು ಅಂತ ಹೇಳಿದ್ರು. ನನ್ಗೆ ಅಂದ್ರೆ ಒಡ್ದ್ ಹಾಕಿದ್ರೆ ಆದ್ರೂನು ಸ್ವಲ್ಪ ಟೇಸ್ಟ್ ಅಂತ ಅನ್ಸತ್ತೆ ಬೇಯಿಸಿ ಹಾಕೋದಕ್ಕಿಂತ. ಸರಿ ಇವ್ರು ಹೇಳ್ತಾ ಇದಾರಲ್ಲ ಅಂತ ಒಂದ್ ಕಡೆ ಮೊಟ್ಟೆ ಬೇಯೋದಕ್ಕಿಟ್ಟೆ, ಇನ್ನ ಒಂದ್ ಕಡೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕುದಿಯೋದಕ್ ಬಿಟ್ಟಿದೀನಿ. ಚೆನ್ನಾಗಿ ಕುದ್ದಿದ ನಂತರ ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡಿರ್ತೀನಿ. ಆಮೇಲೆ ಮೊಟ್ಟೆ ಬೆಂದಿದ ನಂತರ ಮತ್ತೆ ಮೊಟ್ಟೆ ಹಾಕ್ಬಿಟ್ಟು ಇನ್ನ ಒಂದ್ ರೌಂಡ್ ಕುದಿಸ್ಕೊಂಡ್ರೆ ಆಯ್ತು ಅಂತ. ಹಾಗೆ ಪಕ್ಕದಲ್ಲಿ ಅನ್ನ ಕೂಡ ಮಾಡೋದಕ್ಕೆ ಇಟ್ಟಿದ್ದೆ. ಇವಾಗ ಮೊಟ್ಟೆ ಕೂಡ ಬೆಂದಿತ್ತು, ತಣ್ಣಗಾಗಿತ್ತು. ಇವಾಗ ಸಿಪ್ಪೆ ಬಿಡಿಸ್ಬಿಟ್ಟು ಒಂದು ಸ್ಪೂನ್ ಅಲ್ಲಿ ಚುಚ್ಬಿಟ್ಟು ಸಾರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಕುದಿಯೋದಕ್ಕೂ ಕೂಡ ಇಟ್ಟಿದೀನಿ. ನಿನ್ನೆ ಕೂಡ ಮನೆಯಲ್ಲಿ ನಾನ್ ವೆಜ್ ಮಾಡಿರ್ಲಿಲ್ಲ ಅಲ್ವಾ, ಹಾಗಾಗಿ ಇವತ್ತಾದ್ರೂನು ಏನಾದ್ರೂ ಮಾಡ್ವಾ ಅಂತ ಹೇಳ್ಬಿಟ್ಟು ಎಗ್ ಸಾರ್ ಮಾಡಿದ್ದಾಯ್ತು. ಮತ್ತೆ ಏನು ಇವತ್ತು ವ್ಲಾಗ್ ಮಾಡ್ಲಿಲ್ಲ. ಏನೋ ಒಂಥರ ಲೇಜಿನೆಸ್ ಅಂತ ಅನ್ಸ್ತಾ ಇತ್ತು ಇವತ್ತಿನ ದಿನ. ಅದೇನೋ ಗೊತ್ತಿಲ್ಲ, ಕೆಲವೊಂದ್ ದಿನ ಹಾಗೇನೆ. ಹಾಗೆ ಮಧ್ಯಾಹ್ನದ ಹೊತ್ತು ರಾಘವೇಂದ್ರ ಬಂದಿದ್ದ. ಅವನಿಗೆ ಸಿಗ್ನೇಚರ್ ಬೇಕಾಗಿತ್ತಂತೆ, ಹಾಗಾಗಿ ಬಂದಿದ್ದ. ರಾಘವೇಂದ್ರ ಯಾರು ಅಂತ ಹೊಸಬ್ರು ಜಾಯ್ನ್ ಆದಾಗ ಕೇಳ್ತೀರಿ. ರಾಘವೇಂದ್ರ ನಮ್ಮನೆಯವರ ಚಿಕ್ಕಪ್ಪನ ಮಗ, ಕೊನೆಯ ಚಿಕ್ಕಪ್ಪನ ಮಗ, ಒಬ್ನೇ ಮಗ ಅವನು. ಮತ್ತೆ ಅವನಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂನು ಇಲ್ಲ. ನಮ್ಮನೆಯವರೆಲ್ಲ ದೊಡ್ಡಪ್ಪನ ಮಕ್ಕಳಾಗ್ಬೇಕು ರಾಘವೇಂದ್ರನ್ಗೆ. ನಾವು ಮದ್ವೆ ಆಗಿ ಬರುವಾಗ ರಾಘವೇಂದ್ರ ತುಂಬಾ ಸಣ್ಣ ಇದ್ದ. ಏನೋ 4ನೇ ಕ್ಲಾಸ್ ಇದ್ನೋ 5ನೇ ಕ್ಲಾಸ್ ಇದ್ನೋ ಏನೋ, ತುಂಬಾ ಸಣ್ಣ ಇದ್ದ. ಯಾವತ್ತಾದ್ರೂ ಒಂದಿನ ಮದ್ವೆ ವಿಡಿಯೋನಲ್ಲಿ ಇದ್ರೆ ಅಂದ್ರೆ ಫೋಟೋಸ್ ಅಲ್ಲೆಲ್ಲ ಇದ್ದಾನೆ. ನಾನು ಆ ಫೋಟೋನ ಶೇರ್ ಮಾಡ್ತೀನಿ. ತುಂಬಾ ಸಣ್ಣ ಇದ್ದ, ಇವಾಗ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ. ಈ ವರ್ಷ ರಾಘವೇಂದ್ರಂದು ಸೆಕೆಂಡ್ PUC ಮುಗಿಯತ್ತೆ. ಹಾಗೆ ತುಂಬಾ ಹೊತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಅಂದ್ರೆ ಮುಂದೆ ರಾಘವೇಂದ್ರ ಏನ್ ಕಲಿಬೇಕು ಅಂತ ಇದ್ದಾನೆ ಅಂತ, ಇದ್ರ ಬಗ್ಗೆ ಎಲ್ಲ ರಾಘವೇಂದ್ರನ್ ಹತ್ರನೇ ಚರ್ಚೆ ಮಾಡ್ತಾ ಇದ್ವಿ. ತುಂಬಾ ಬ್ರಿಲಿಯಂಟ್ ಇದ್ದಾನೆ ರಾಘವೇಂದ್ರ. ಕೊಂಕಣ ಎಜುಕೇಶನ್ ನಲ್ಲಿ ಇವಾಗ PUC ಮುಗಿತಾ ಇದೆ. ಲಾಸ್ಟ್ ಇವಾಗ ಒಂದ್ ಎಕ್ಸಾಮ್ ಆದ್ರೆ ಆಯ್ತು. ಏನಿಲ್ಲ ಅಂತಂದ್ರುನು 1.25 ಗಂಟೆ 3 ಜನ ಮಾತಾಡಿದೀವಿ. ಕುತ್ಕೊಂಡ್ ಮಾತಾಡ್ಲಿಲ್ಲ ರಾಘವೇಂದ್ರ, ನಿಂತ್ಕೊಂಡೇ ಇದ್ದಾನೆ. ಕುತ್ಕೋ ಅಂತಂದ್ರುನು ಕುತ್ಕೊಳ್ಳಿಲ್ಲ. ಇಲ್ಲ ಹೋಗ್ತೀನಿ ಅಂತ ಹಾಗೆ ಒಂದು ವಿಷಯ ಅಂತ ತುಂಬಾ ಹೊತ್ತು ಮಾತಾಡಿದ್ದಾಯ್ತು. ಮುಂಚೆ ಎಲ್ಲ ಯಾವಾಗ್ಲೂ ಹೇಳ್ತಾ ಇದ್ದ ನಾನ್ ಡಾಕ್ಟರ್ ಓದ್ತೀನಿ ಅಂತ. ಇವಾಗ್ಲೂ ಕೂಡ ಹೇಳ್ತಾ ಇರ್ತಾನೆ. ಅಂದ್ರೆ ಎಕ್ಸಾಮ್ ಬರಿತೀನಿ, ಸೆಲೆಕ್ಟ್ ಆಗಿದ್ ನಂತರ ಆಮೇಲೆ ನೋಡಿದ್ರೆ ಆಯ್ತು ಅಂತ. ಈ ತರ ಡಾಕ್ಟರ್ ಓದೋದು ಅಂದ್ರೆ ಏನಿಲ್ಲ ಅಂತಂದ್ರುನು ಒಂದ್ 10 ವರ್ಷ ಓದ್ಲೇಬೇಕಾಗ್ತದಲ್ವಾ. ಫುಲ್ ಕಂಪ್ಲೀಟ್ ಆಗೋದಕ್ಕೆ 10 ವರ್ಷ ಬೇಕು. ಇದ್ರ ಬಗ್ಗೆ ಎಲ್ಲ ರಾಘವೇಂದ್ರ ಡಿಸ್ಕಷನ್ ಮಾಡ್ತಾ ಇದ್ದ. ಹಾಗೆ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನಮ್ಮನೆಯವರು ಒಂದು ರೋಸ್ ತಂದು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ತಂದು ಕೊಡ್ತಾರೆ. ದೇವ್ರಿಗೆ ಹೂವ ತರ್ರಿ ಅಂತ ಹೇಳಿದ್ದೆ. ಹಾಗೇನೆ ಬಿಳಿ ಕಡ್ಲೆ ಕೂಡ ಬೇಕಾಗಿತ್ತು, ಸ್ವಲ್ಪ ತರ್ರಿ ಅಂತ ಹೇಳಿದ್ದೆ, ಅದನ್ನು ಕೂಡ ತಂದಿದ್ರು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರತಿ ವರ್ಷನೂ ನಮ್ಮ ಮನೆಯವರು ನನ್ಗೊಂದು ರೋಸ್ ತಂದು ಕೊಡ್ತಾರೆ. ಆಚರಣೆ ಅಂತ ಅಲ್ಲ, ಅದೇನು ಗೊತ್ತಿಲ್ಲ. ವರ್ಷದಲ್ಲಿ ಒಂದಿನ ಒಂದೇ ಸಾರಿ ಹೂವ ಕೊಡ್ಸೋದು ಅಲ್ವಾ ರೀ. ಮದ್ವೆ ಆದಾಗಿಂತಾನು ಪ್ರತಿ ವರ್ಷ ವ್ಯಾಲೆಂಟೈನ್ಸ್ ಡೇಗೆ ಒಂದ್ ರೆಡ್ ರೋಸ್ ತಂದು ಕೊಡ್ತಾರೆ. ಮೊದಲನೇ ವರ್ಷ ಗೊತ್ತಿರ್ಲಿಲ್ಲ ನಂತರ ಗೊತ್ತಾಯ್ತು. ವ್ಯಾಲೆಂಟೈನ್ಸ್ ಡೇ ಅಂತ ಗೊತ್ತಿತ್ತು, ತರ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಇವಾಗ ನನಗೆ ನೆನಪಿರ್ತದೆ, ಪ್ರತಿ ವರ್ಷನೂ ಒಂದು ರೆಡ್ ರೋಸ್ ತಂದು ಕೊಡ್ತಾರೆ ಅಂತ. ಮತ್ತೆ ಕಾಮೆಂಟ್ ಮಾಡ್ಬಿಡಿ, ಆಚರಣೆ ಮಾಡ್ತೀರಾ ಹಾಗೆ ಹೇಗೆ ಅಂತ ಅಲ್ವಾ ರೀ. ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್. ಇನ್ನೇನಿಲ್ಲ, ಇವತ್ತು ಬ್ಲ್ಯಾಕ್ ಡೇ ಅಲ್ಲ, ಹಾಗೆ ಕಾಮೆಂಟ್ ಹಾಕ್ತಾರೆ ಅಂತಾನೆ ಹೇಳಿತ್ತು. ಅಲ್ಲ, ಆಕ್ಚುಲಿ ಅದು ಬ್ಲ್ಯಾಕ್ ಡೇನೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಕೃಷ್ಣಾಷ್ಟಮಿ ವ್ಯಾಲೆಂಟೈನ್ಸ್ ಇಂಡಿಯಾದಲ್ಲಿ
ಏನಲ್ಲ ಹೇಳ್ಬೇಡ್ರಿ. ಏನದು ಅಂದ್ರೆ ಲಾಸ್ಟ್ ಟೈಮ್ ಒಂದ್ ರೆಡ್ ರೋಸ್ ತಂದ್ಕೊಟ್ಟಿದ್ದಕ್ಕೆ ಬಹಳಷ್ಟು ಜನ ಕಾಮೆಂಟ್ ಮಾಡಿದ್ರು, ಇವತ್ತು ಬ್ಲ್ಯಾಕ್ ಡೇ, ನೀವೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಹಂಗೆ ಹಿಂಗೆ ಅಂತ. ನಾವ್ ಎಲ್ಲೂ ಪಾರ್ಟಿ ಹೋಟೆಲ್ ಅಲ್ಲಿ ಇಲ್ಲಿ ಅಂತ ಎಲ್ಲೂ ಹೋಗೋದಿಲ್ಲ ಸ್ನೇಹಿತರೆ. ಒಂದ್ ರೋಸ್ ತಂದ್ಕೊಡ್ತಾರೆ ಅಷ್ಟೇನೆ, ಬಿಟ್ರೆ ಇನ್ನೇನಿಲ್ಲ. ಸೆಲೆಬ್ರೇಷನ್ ಅಂತ ಆತರ ಎಲ್ಲ ಏನೂ ಇಲ್ಲ. ಮತ್ತೆ ನೀವು ಕಾಮೆಂಟ್ ಮಾಡ್ಬೇಡಿ ಇವಿಷ್ಟು. ಏನೋ ಒಂಥರ ಬೇಜಾರು ಇವತ್ತು. ನೆಟ್ ಬೇರೆ ಮುಗ್ದೋಗಿದೆ. ನಮ್ಮನೆಯವರು ಆವಾಗ್ಲೇ ನನ್ ಮೊಬೈಲ್ ತಗೊಂಡು ಚಾಟಿಗೆ ಕುತ್ಕೊಂಡಿದ್ರು. ಚಾಟಿಗ ಕಾಲ್ ಅಲ್ಲ, ಎರಡೂನು ಅದೊಂದು ಕೆಲ್ಸದ ಮೇರೆಗೆ. ಮಲ್ಲಿಕಾರ್ಜುನ ಸಿಲ್ಕ್ಸ್ ಓಪನಿಂಗ್ ಇನ್ನೇನೋ ಹೇಳೋದಕ್ಕೆ ಹೊರಟಲ್ಲ ರೀ. ಒಂದು ಕೆಲ್ಸದ ಮೇಲೆ ಚಾಟ್ ಮಾಡ್ತಾ ಕುತ್ಕೊಂಡಿದ್ರು. ನನ್ನ ನೆಟ್ ಎಲ್ಲ ಮುಗಿಸಿಟ್ಟಿದ್ದಾರೆ. ಲ್ಯಾಪ್ಟಾಪ್ ಏನಂತಂದ್ರೆ ಬೇಗನೆ ಎಳ್ಕೊಳ್ಳುತ್ತೆ, ನೆಟ್ ಬೇಗನೆ ಮುಗ್ದೋಗ್ತದೆ. ಅಂದ್ರೆ ನಿಜ ತಾನೆ. ಅಂದ್ರೆ ನಾವೇನ್ ಮನೆಗೆ ವೈಫೈ ಹಾಕ್ಸ್ಕೊಳ್ಳಿಲ್ಲ ಅಲ್ವಾ, ಮೊಬೈಲ್ ಮೂಲಕನೇ ನಾವ್ ಇದ್ ಮಾಡ್ತೀವಿ. ಮೊಬೈಲ್ದು ಅಂದ್ರೆ ನೆಟ್ಟೇನೆ ಉಪಯೋಗಿಸ್ತೀವಿ ಅಲ್ವಾ, ಅಂದ್ರೆ ಬೇಗನೆ ಎಳ್ಕೊಳತ್ತೆ, ಅದು ಖಾಲಿ ಮಾಡ್ಬಿಡ್ತದಲ್ಲ. ಅಪ್ಡೇಟ್ ಆಗ್ತಾ ಇರ್ತದೆ. ಸರಿ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಹೂವ ಕೂಡ ಮುಡ್ಕೊಂಡಿದ್ದಾಯ್ತು. ನನ್ಗೆ ಹೂವ ಎಲ್ಲ ಮುಡ್ಕೊಂಡಾಗ ಅದು ಬಾಡ್ ಹೋಗುತ್ತಲ್ವಾ, ಅವಾಗ ಸ್ವಲ್ಪ ಬೇಜಾರಂತ ಅನ್ಸತ್ತೆ. ಪಾಪು ಕೂಡ ಬಂದಿದ್ದ ಸಂಜೆ. ಬಂದು ಒಂದ್ ರೌಂಡ್ ಆಟ ಆಡ್ಕೊಂಡು ಕೆಳಗಡೆ ಹೋಗ್ತಾನೆ. ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಬರ್ತಾನೆ ಪಾಪು. ಮತ್ತೆ ರಾತ್ರಿ 9 ಗಂಟೆಗೆ ಬಂದು ಇಲ್ಲಿ ಮಲ್ಕೊಳ್ತಾನೆ. ಆಮೇಲೆ ಅವ್ರ ಚಿಕ್ಕಪ್ಪ ಅಥವಾ ನಾನು ಕೆಳಗಡೆ ಮಲಗಿಸ್ಬಿಟ್ಟು ಬರ್ತೀವಿ. ಅವನಿಗೆ ಇಲ್ಲಿ ಮಲ್ಕೊಳ್ಳೋದಂತಂದ್ರೆ ತುಂಬಾ ಇಷ್ಟನೇ ಮೇಲ್ಗಡೆ. ನಾನ್ ಮಧ್ಯಾಹ್ನದ ಹೊತ್ತೆಲ್ಲ ಮಲಗಿದ್ರೆ ಇಲ್ಲೇ ಸುಮ್ನೆ ಆಗ್ತೀನಿ. ರಾತ್ರಿ ಅವನು ಮಧ್ಯದಲ್ಲಿ ಎದ್ದೇಳ್ತಾ ಇರ್ತಾನೆ. ಎಲ್ಲಾ ಮಕ್ಕಳ ತರ ಅಲ್ಲ, ಒಂದ್ 2-3 ಬಾರಿ ಎದ್ದೇಳ್ತಾನೆ ಜ್ಯೂಸ್ ಕುಡಿಯೋದಕ್ಕೆಲ್ಲಾನು. ಹಾಗಾಗಿ ಮತ್ತೆ ಅವ್ರ ಮಮ್ಮಿ ನೆನಪು ಬರತ್ತಲ್ವಾ ಅವನಿಗೆ ಅಂತ ಕೆಳಗಡೆ ಮಲಗಿಸ್ಬಿಟ್ಟು ಬರ್ತೀವಿ ಅವನಿಗೆ ನಿದ್ದೆ ಬಂದಾಗ. ಸಂಜೆ ಅವ್ನ್ ಸ್ಕೂಲಿಂದ ಬರ್ತಾ ಒಂದ್ ರೌಂಡ್ ಅಂತೂ ನಾನು ಆಟ ಆಡ್ಲೇಬೇಕು ಅವನ್ ಜೊತೆ ಕೂತ್ಕೊಂಡು. ಹಾಗೆ ಇವತ್ತು ಇಲ್ಲೇ ಮಲಗಿದ್ದ ಕೂಡ ಕೆಳಗಡೆ ಮಲಗಿಸ್ ಬಂದ್ವಿ. ಆಮೇಲೆ ರಾತ್ರಿ ಕ್ಲಿಪ್ಪಿಂಗ್ ಇದು. ಅರ್ಧ ಚಂದ್ರ ಬಂದಿದ್ದಾನೆ ನೋಡಿ, ತುಂಬಾ ಚಂದ ಕಾಣಿಸ್ತಾ ಇತ್ತು. ಆದ್ರೆ ವಿಡಿಯೋನಲ್ಲಿ ಹೇಳ್ಕೊಳ್ಳುವಷ್ಟು ಕವರ್ ಆಗ್ಲಿಲ್ಲ, ಮರ ಗಿಡ ಎಲ್ಲ ಅಡ್ಡ ಇತ್ತಲ್ವಾ. ಹಾಗಾಗಿ ಈ ವ್ಲಾಗ್ ಅನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಇವತ್ತು ಗುರುವಾರ. ತಿಂಡಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ, ಪಕ್ಕದಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನಿನ್ನೆ ಏನ್ ಜಾಸ್ತಿ ವಿಡಿಯೋ ಮಾಡಿರ್ಲಿಲ್ಲ. ಇವತ್ತು ಒಂದು ರೆಸಿಪಿನ ಶೂಟ್ ಮಾಡಿಬಿಟ್ಟು ಈ ವ್ಲಾಗ್ ಅನ್ನ ಎಂಡ್ ಮಾಡೋಣ ಅಂತ. ನೋಡುವ, ನಾಳೆ ಒಂದ್ ಕಡೆ ಹೋಗ್ಲಿಕ್ಕಿದೆ ನೋಡುವ. ಹಾಗೆ ಸಂಜೆ ಬೇರೆ ವ್ಲಾಗ್ ರೆಕಾರ್ಡ್ ಮಾಡಿದ್ರೆ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಗುರುವಾರ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅವಲಕ್ಕಿ, ಉಪ್ಪಿಟ್ಟು, ಇಲ್ಲ ಅಂತಂದ್ರೆ ಹೆಸರು ಕಾಳಿಂದು ಹುಸ್ಲಿ ಮಾಡ್ತೀನಿ ಕೆಲವೊಮ್ಮೆ, ಇಲ್ಲ ಅಂತಂದ್ರೆ ಬನ್ಸ್ ಮಾಡ್ತೀನಿ. ಪೂರಿ ಎಲ್ಲ ಮಾಡೋದು ಸ್ವಲ್ಪ ಕಡಿಮೆ ನಾನು. ಪೂರಿ ಮಾಡಿದಾಗ ಸಾಗು ಎಲ್ಲ ಮಾಡಿದ್ರೆ ಇಷ್ಟ ಆಗ್ತದೆ, ಇಲ್ಲ ಅಂತಂದ್ರೆ ನನಗೆ ಹೇಳ್ಕೊಳ್ಳುವಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಪೂರಿ ಮಾಡೋದಿಲ್ಲ, ಸಿಂಪಲ್ ಉಪ್ಪಿಟ್ಟೇನೆ. ನಾನೇನು ಮತ್ತೆ ಇದಕ್ಕೆ ತರಕಾರಿ ಎಲ್ಲ ಹಾಕೋದಿಲ್ಲ. ತರಕಾರಿ ಎಲ್ಲ ತಿನ್ನೋದಿಲ್ಲ. ತಿಂಡಿ ಎಲ್ಲ ಮುಗಿಸಿ ಕಿಚನ್ ಇಂದ ಆಚೆ ಬಂದೆ. ವ್ಲಾಗ್ ಅನ್ನ ಎಂಡ್ ಮಾಡ್ಬಿಡೋಣ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ರೆಸಿಪಿನ ಶೂಟ್ ಮಾಡೋಣ ಅಂತ ಅನ್ಕೊಂಡೆ ಸ್ನೇಹಿತರೆ. ಮತ್ತೆ ರೆಸಿಪಿ ಎಲ್ಲ ಶೂಟ್ ಮಾಡಿ ವ್ಲಾಗ್ ಹಾಕೋದಕ್ಕೆ ತುಂಬಾ ಲೇಟ್ ಆಗ್ತದೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಖಂಡಿತ ರೆಸಿಪಿ ಅಂತೂ ಶೂಟ್ ಮಾಡಿರ್ತೀನಿ. ತುಂಬಾ ದಿನ ಆಗಿತ್ತು, ಟ್ರೈಪೋಡ್ ಇರ್ಲಿಲ್ಲ. ನಿನ್ನೆ ಸಂಜೆ ಬಂತು. ಮೊಬೈಲ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಮಾತಾಡಿದಾಗ ಟಿಕ್ ಟಿಕ್ ಅಂತ ಸೌಂಡ್ ಬರ್ತದೆ. ಏನಂತ ಕಂಡು ಹಿಡ್ದಿದೀನಿ, ಏನ್ ಗೊತ್ತಾ, ಇಲ್ಲಿ ಮೊಬೈಲ್ ಏನ್ ಹೇಳ್ತಾರೆ ಅದಕ್ಕೆ, ಮೈಕ್ ಕವರ್ ಮಿಸ್ಟೇಕ್, ಅದೇನೋ ಹೇಳ್ತಾ ಇದ್ದಾರೆ ನಮ್ಮನೆಯವರು. ಅಂದ್ರೆ ಟ್ರೈಪೋಡಿಗೆಲ್ಲ ಹಾಕೊಂಡ್ ಮಾತಾಡಿದಾಗ ಟಿಕ್ ಟಿಕ್ ಅಂತ ಸೌಂಡ್ ಬರೋದಿಲ್ಲ. ನಿನ್ನೆ ಒಬ್ರು ನೋಟಿಸ್ ಮಾಡಿ ನನ್ಗೆ ಹೇಳ್ತಾ ಇದ್ರು, ವ್ಲಾಗ್ ಎಂಡ್ ಅಲ್ಲಿ ಸೌಂಡ್ ಬರ್ತಾ ಇದೆ ವಿದ್ಯಾ ಅವ್ರೆ ಅಂತ. ವೀವರ್ಸ್ ಒಬ್ರು ಮೊನ್ನೆ ವ್ಲಾಗ್ಗೆ ನನ್ಗೆ ಕಾಮೆಂಟ್ ಹಾಕಿದ್ರು. ಏನಂತ ಅಂದ್ರೆ, ನೀವು ಕುಲದೇವ್ರಿಗೆ ಪೂಜೆ ಕೊಡೋದಕ್ಕೆ ಹೋಗಿದ್ರಿ ಅಲ್ವಾ, ನಿಮ್ಮ ಅಂದ್ರೆ ಮಗ ಸೊಸೆನೂ ಇರ್ಬೇಕಲ್ವಾ ನಿಮ್ಮ ಅಮ್ಮಂದು ಅಂತ ಹೇಳ್ತಾ ಇದ್ರು. ಅಂದ್ರೆ ಬೇಜಾರ್ ಮಾಡ್ಕೊಳ್ಬೇಡಿ ಅಂತಾನು ಕೂಡ ಹೇಳಿದ್ರು. ಖಂಡಿತ ನನ್ಗೇನ್ ಬೇಜಾರಿಲ್ಲ ಇದ್ರ ಬಗ್ಗೆ.
ಏನಂತಂದ್ರೆ ನಾನು ಅಕ್ಕ ಪೂಜೆ ಕೊಡೋದಕ್ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಅಮ್ಮ ಎಲ್ಲೂ ಪೂಜೆ ಕೊಟ್ಟಿಲ್ಲ, ಬಾಳೆಗೊನೆ ಎಲ್ಲ ತಂದ್ಬಿಟ್ಟು ಅಮ್ಮ ನಮ್ ಜೊತೆ ಬಂದು ಹಾಗೆ ಹೋಗಿದ್ದಷ್ಟೇನೆ. ಅಣ್ಣ ಪೂಜೆ ಎಲ್ಲ ಕೊಡ್ತಾ ಇರ್ತಾರೆ, ಹಾಗಾಗಿ ಅಮ್ಮ ಮತ್ತೆ ಪೂಜೆ ಕೊಡೋದಕ್ ಹೋಗ್ಲಿಲ್ಲ. ಸದ್ಯದಲ್ಲಿ ಅನಿಲ್ಗೌಡ್ ಜಾತ್ರೆ ಆಗಿತ್ತಲ್ವಾ ಜನವರಿ 21ಕ್ಕೆ, ಅವಾಗ್ಲೂ ಕೂಡ ಅಣ್ಣ ಬಂದಿದ್ರು. ಅಣ್ಣ ಬರ್ತಾ ಇರ್ತಾರೆ, ಹಾಗಾಗಿ ಅಮ್ಮ ಮತ್ತೆ ಎಕ್ಸ್ಟ್ರಾ ಅಮ್ಮನ್ ಲೆಕ್ಕದ್ದು ಅಂತ ಏನ್ ಪೂಜೆ ಕೊಟ್ಟಿಲ್ಲ. ಇಷ್ಟು ಇನ್ನ ಒಂದು ಕ್ಲಿಯರ್ ಮಾಡ್ಬೇಕು. ಏನ್ ಗೊತ್ತಾ, ನಮ್ ಕಡೆ ಹೇಳ್ತಾರೆ, ಇದನ್ನ ಎಷ್ಟು ಜನಕ್ಕೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಇವಾಗ ಎಕ್ಸಾಂಪಲ್ ನಮ್ಮನೆ ವಿಷಯ ನಾನು ತಗೊಳ್ತೀನಿ. ಏನಂತಂದ್ರೆ ನನ್ನ ಅತ್ತೆ ಮಾವ ಆಯ್ತಾ, ಅಂದ್ರೆ ಗಂಡ್ಮಕ್ಳು ಇರ್ತಾರಲ್ವಾ, ಅವರಿಗೆ ತಂದೆ ಬುಡ ಸಲ್ಲತ್ತಂತೆ, ತಂದೆಯ ಕುಲದೇವ್ರ ಸಲ್ಲತ್ತಂತೆ. ಅಂದ್ರೆ ತಾಯಿ ಕುಲದೇವ್ರಾದ್ರೆ ಅದು ಹೆಣ್ಮಕ್ಳಿಗೆ ಸಲ್ಲತ್ತೆ ಅಂತ ಹೇಳ್ತಾರೆ. ಅತ್ತೆ ಕುಲದೇವ್ರಿಗೆ 1-2 ಸಾರಿ ಹೋಗಿದ್ರಲ್ಲ ನಾವು ಮದ್ವೆ ಆದ್ಮೇಲೆ 1 ಸಾರಿ ಹೋಗಿದ್ವಿ. ಆಮೇಲೆ ಸಣ್ಣ ಪಪ್ಪು ಊಟದ ನಂತರ ಹೋಗ್ಲಿಲ್ಲ. ಮಾವ ಅವರ ಕುಲದೇವ್ರಿಗೆ ಪ್ರತಿ ವರ್ಷ ಹೋಗ್ತಾ ಇದ್ವಿ. ಈ ವರ್ಷ ಏನೋ ಮಿಸ್ ಆಯ್ತಪ್ಪ, ಗೊತ್ತಿಲ್ಲ. ಪ್ರತಿ ವರ್ಷ ಹೋಗ್ತಾರೆ. ಈ ತರ ನಾವು ಅನಿಲ್ಗೌಡ್ಗೆ ಪೂಜೆ ಕೊಡೋದಕ್ಕೆ ಹೋಗ್ತೀವಿ ಅಲ್ವಾ, ಅಲ್ಲಿ ಏನಂತಂದ್ರೆ ಶ್ರೀ ಕುಮಾರರಾಮ ದೇವ್ರಿದೆ ಅಲ್ವಾ, ಅದು ತಂದೆಯ ಕುಲದೇವ್ರು. ಅಮ್ಮದು ಕುಲದೇವ್ರು ಹೊಳೆ ಪಕ್ಕ ಇದೆ ಅಲ್ವಾ, ವಿಡಿಯೋ ನಾನು ತೋರಿಸಿದ್ದೆ. ಆ ದೇವ್ರು ಬಂದು ಮಾಳ್ಮಾಸ್ತಿ. ಇದೊಂದನ್ನ ನಾನು ಕ್ಲಿಯರ್ ಮಾಡ್ಬೇಕಾಗಿತ್ತು. ಅಂದ್ರೆ ಅಮ್ಮನೇ ಬಂದು ಎಕ್ಸ್ಟ್ರಾ ಎಲ್ಲ ಪೂಜೆ ಕೊಟ್ಟು ಹೋಗಿದ್ದಲ್ಲ. ಅಮ್ಮ ಬಂದಿದ್ ಏನಕ್ಕೆ ಅಂತಂದ್ರೆ, ನಾನು ಆ ವ್ಲಾಗ್ ಅಲ್ಲೇ ಮೆನ್ಷನ್ ಮಾಡಿದೀನಿ, ಅವರಿಗೆ ಯಾವಾಗ್ಲೂ ಒಂದು ಆಸೆ. ಅಂದ್ರೆ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತೆಲ್ಲಾನು. ಅಂದ್ರೆ ಅವ್ರಿಗೊಂದು ಆಸೆ ಇದೆ ಅಲ್ವಾ, ಅಂದ್ರೆ ನನಗೊಂದು ಒಳ್ಳೇದಾಗ್ಬೇಕು ಅಂತ. ಅದಕ್ಕೋಸ್ಕರ ಅವರು ಅಂದ್ರೆ ಬಂದಿದ್ದು. ಹೇಳ್ತಿರ್ತಾರೆ ಅಲ್ಲೊಂದು ದೇವಸ್ಥಾನ ಇದೆ, ತುಂಬಾ ಪವರ್ಫುಲ್ ಇದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ದೇವಸ್ಥಾನಕ್ಕೆ ಹೋದಂತಹ ವ್ಲಾಗ್ ನೋಡಿ ನನಗೆ ವ್ಯೂವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು, ನಿಮ್ಗೆ ಓಡಾಡೋದು ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ, ಹೊರಗಡೆ ತಿರ್ಗಾಟ ಮಾಡೋದು ಅಂತಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಇಷ್ಟ ಅನ್ನೋದಕ್ಕಿಂತ ಕೆಲವೊಂದು ಕಡೆ ನಾನು ತುಂಬಾ ಅನಿವಾರ್ಯತೆಯಿಂದ ಹೋಗ್ತೀನಿ ಸ್ನೇಹಿತರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಹಳ ಅನಿವಾರ್ಯತೆಯಿಂದ ಹೋಗ್ತೀನಿ. ಎಷ್ಟೊಂದು ವಿಚಾರಗಳನ್ನ ಶೇರ್ ಮಾಡ್ತೀನಿ, ಎಷ್ಟೊಂದು ವಿಚಾರಗಳನ್ನ ಶೇರ್ ಮಾಡೋದಿಲ್ಲ. ಇವಿಷ್ಟು ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ನಮ್ಗೊಂದು ಒಳ್ಳೇದಾಗ್ಬೇಕು, ದೇವ್ರೆ ನಮ್ಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡು, ಅದ್ರ ಜೊತೆ ನಮ್ಗೊಂದು ಒಳ್ಳೇದ್ ಮಾಡು ಅಂತ ನಾನು ಎಲ್ಲಾ ಕಡೆ ಸುತ್ತಿರ್ತಾ ಇರ್ತೀನಿ ಅಷ್ಟೇನೆ. ನಿಮ್ಗೆ ಏನ್ ಅನ್ಸತ್ತೆ ಅಂದ್ರೆ, ಇವರು ಯಾವಾಗ್ಲೂ ಓಡಾಡ್ತಾರೆ, ತಿರ್ಗಾಡ್ತಾರೆ, ಆರಾಮಾಗಿದ್ದಾರೆ ಅಂತ ಅನ್ಕೊಳ್ತಾರೆ ಬಹಳಷ್ಟು ಜನ. ಇವ್ರಿಗೇನ್ ಕಡಿಮೆ, ಗಂಡ ದುಡಿತಾನೆ, ಹೆಂಡತಿ ದುಡಿತಾನೆ, ಆರಾಮ್ ಇವ್ರ ಲೈಫು ಅಂತ. ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದ್ ತರ ಇರತ್ತೆ. ಇನ್ನ ತುಂಬಾ ಜನ ನನ್ ಕೇಳ್ತಾ ಇದ್ರು, ನೀವು ಟೂರಿಸ್ಟ್ ಪ್ಲೇಸ್ ಎಲ್ಲ ನೋಡೋದಕ್ಕಿಂತ ದೇವಸ್ಥಾನಕ್ಕೆ ಹೋಗ್ತೀರಿ ಯಾಕೆ ವಿದ್ಯಾ ಅಂತ. ಇದೇ ಕಾರಣಕ್ಕೆ ಅಂದ್ರೆ ಗೊತ್ತಾಯ್ತಲ್ವಾ, ಮತ್ತೆ ನಾನು ಆ ಟಾಪಿಕ್ ಎತ್ಬಿಟ್ಟು ಬಿಡಿಸಿ ಹೇಳ್ಬೇಕಂತ ಇಲ್ಲ. ನಮ್ಗೊಂದು ಒಳ್ಳೇದಾಗ್ಬೇಕು ಅಂತ ಯಾರಾದ್ರೂ ಹೇಳ್ತಾರಲ್ವಾ, ಅಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಹೋಗಿ, ಇಲ್ಲಿ ಹೋಗಿ ಅಂತ ಹೇಳ್ದಲ್ಲೆಲ್ಲ ಹೋಗ್ತೀವಿ. ಎಲ್ಲೋ ಒಂದ್ ಕಡೆ ನಮ್ಗೆ ಕೆಲವೊಂದ್ ಬಾರಿ ನಮ್ಗೆ ಅನ್ಸೋದೇನಂದ್ರೆ, ಯಾವ್ದಾದ್ರು ಒಂದ್ ದೇವ್ರು ಕಣ್ ತೆರಿಬಾರ್ದಾ, ಒಳ್ಳೇದ್ ಮಾಡ್ಬಾರ್ದ ಅಂತ. ನಮಗೂ ಕೂಡ ಒಳ್ಳೇದ್ ಮಾಡು ದೇವ್ರೆ ಅಂತ ಆಸ್ಪತ್ರೆ, ದೇವಸ್ಥಾನ ಅಂತ ನಾನು ತುಂಬಾ ಸುತ್ತಾಡಿದೀನಿ. ತುಂಬಾ ಜನ ಹೇಳ್ತಾರೆ ಅಲ್ಲಿ ಹೋಗಿ, ಇಲ್ಲಿ ಹೋಗಿ ಅಂತ. ರಿಲೇಟಿವ್ಸ್ ಎಲ್ಲ ಹೇಳಿದಾಗ ನಾನು ಹೇಳ್ತೀನಿ, ಹೋಗದೆ ಇರೋ ಜಾಗನೇ ಇಲ್ಲ ಅಂತ. ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಇವ್ರಿಗೇನ್ ಕಡಿಮೆ, ಆರಾಮ್ ಇವ್ರ ಲೈಫು, ಓಡಾಡೋದು, ಇಬ್ರು ದುಡಿತಾರೆ ಅಂತ. ಈ ತರ ಕೆಲವೊಂದು ಕಡೆ ನಾವು ಅನಿವಾರ್ಯತೆಯಿಂದ ಹೋಗ್ತೀವಿ ಅಂತ ಗೊತ್ತಿರೋದಿಲ್ಲ ಅಲ್ವಾ. ತುಂಬಾ ಜನ ಹಾಗೆ ಅನ್ಕೊಳ್ಳಿಲ್ವಾ. ನಮ್ ಲೈಫ್ ಅಲ್ಲಿ ನಾವು ಏನ್ ಏರಿಳಿತ ನೋಡಿದೀವಿ ಅಲ್ವಾ, ಯಾರು ಕೂಡ ಇರ್ಲಿಲ್ಲ ಸ್ನೇಹಿತರೆ. ನಾನು ಓಪನ್ ಆಗಿ ಹೇಳ್ತೀನಿ, ನಾವೇನೆ ಅಂದ್ರೆ ಆ ಏರಿಳಿತಗಳನ್ನ ನೋಡಿದ್ದು. ಎಷ್ಟೊಂದು ವಿಚಾರನ ನಾನು ಹೇಳ್ಕೊಂಡಿಲ್ಲ. ಅಂತಹ ಒಳ್ಳೆ ದಿನ ಬಂದಾಗ ನಾನು ಖಂಡಿತ ಹೇಳ್ಕೊಳ್ತೀನಿ, ಪ್ರತಿಯೊಂದನ್ನು ಹೇಳ್ಕೊಳ್ತೀನಿ. ಆ ಒಳ್ಳೆ ದಿನ ಬರ್ಬೇಕಷ್ಟೇನೆ. ಬಹಳಷ್ಟು ಜನ ನಮ್ಮನ್ನ ನೋಡೋ ದೃಷ್ಟಿಕೋನನೇ ಹಾಗಿದೆ. ಅಂದ್ರೆ ಇವರಿಗೇನ್ ಕಡಿಮೆ ಅಂತ. ಅದು ಒಂದ್ ಗಾದೆ ಮಾತಿದೆ ನೋಡಿ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತ. ಹಾಗೆ ನನ್ನ ಪಾಲಿಸಿ ಇಷ್ಟೇನೆ. ಅಂದ್ರೆ ನಾನ್ ಬರ್ತಾ ಇರೋದು ಹೇಗೆ ಅಂತಂದ್ರೆ, ಯಾವ ಮನುಷ್ಯನಿಗೂ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತಲ್ಲ. ನನ್ನಲ್ಲೂ ಕೂಡ ಸಾಕಷ್ಟು ಆಸೆ ಆಕಾಂಕ್ಷೆಗಳಿದೆ. ನನ್ ಕ್ಯಾಮ್ರಾ ಮುಂದೆ ಹೇಳ್ಕೊಡೋದಿಲ್ಲ ಅಷ್ಟೇನೆ.
ಅಂದ್ರೆ ಕೆಲವರು ನಮ್ಮನ್ನ ನೋಡಿ ನಗಬಹುದು, ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಕೇಳಿದಾಗ. ಇನ್ನ ಕೆಲವರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬಹುದು. ಅಂದ್ರೆ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾನು ಒಂದು ತೃಪ್ತಿಕರ ಜೀವನ ನಡೆಸ್ತೀನಿ. ಅಕ್ಕಪಕ್ಕದ ಮನೆಯವರು ತುಂಬಾ ಶ್ರೀಮಂತರಿದ್ದಾರೆ, ಅಥವಾ ನನ್ನ ರಿಲೇಟಿವ್ಸ್ ಮನೆಯಲ್ಲಿ ಎಲ್ಲಾನು ಇದೆ, ಅವ್ರು ತುಂಬಾ ಶ್ರೀಮಂತರಿದ್ದಾರೆ, ಸೈಟ್ ತಗೊಂಡಿದ್ದಾರೆ, ಅವ್ರಿಗೆ ಅಷ್ಟೊಂದು ಆಸ್ತಿ ಇದೆ, ನಾನು ಕೂಡ ಹೋಗ್ತೀನಿ ಅದನ್ನೆಲ್ಲ ಮಾಡ್ತೀನಿ ಅಂತಂದ್ರೆ ನಾನು ಸಾಲ ಮಾಡಿ ಬದುಕಬೇಕಾಗತ್ತೆ. ನಾನು ನನ್ ಗಂಡನಿಗೆ ಹೊರೆ ಕೊಡೋದಕ್ಕೆ ಇಷ್ಟ ಇಲ್ಲ. ಅಂದ್ರೆ ತುಂಬಾ ಸಾಲ ಎಲ್ಲ ಮಾಡಿ ಬದುಕೋದಕ್ಕೆ ಇಷ್ಟ ಇಲ್ಲ ಸ್ನೇಹಿತರೆ. ಹಾಗಾಗಿ ನಮ್ ಲೈಫ್ ನೋಡೋರಿಗೆ ತುಂಬಾ ಜನಕ್ಕೆ ಏನಿದು ಅಂದ್ರೆ ಯಾವಾಗ್ಲೂ ಹೀಗೆ ಇರ್ತಾರೆ ಅಂತ ಕೆಲವೊಬ್ರಿಗೆ ಅನ್ಸ್ಬಹುದು. ಗುರುವಾರ ಹೇಳ್ತಾ ಇದ್ದೀನಿ, ರಾಘವೇಂದ್ರ ಸ್ವಾಮಿ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ, ಮುಂದೆನೂ ಕೈ ಬಿಡೋದಿಲ್ಲ. ಇದ್ ಮಾತ್ರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಇದರೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.